ಬೆಂಗಳೂರಿನಲ್ಲಿ ಭಯಾನಕ ಅಪಘಾತ ಆಗಿದೆ. ಹಿಟ್ ಅಂಡ್ ರನ್ಗೆ ವೃದ್ಧ ಬಲಿಯಾಗಿರುವುದು, ಯುವಕ ಯುವತಿಗೆ ಗಾಯ ಆಗಿದೆ. ನೋಡಿ, ಬೆಂಗಳೂರಿನಲ್ಲಿ ಭಯಾನಕ ಅಪಘಾತ ಆಗಿರೋದು. ಹಿಟ್ ಅಂಡ್ ರನ್ಗೆ ವೃದ್ಧ ಬಲಿಯಾಗಿದ್ದಾರೆ, ಯುವಕ ಯುವತಿ ಗಾಯಗೊಂಡಿದ್ದಾರೆ. ನಿಂತಿದ್ದ ಕಾರಿಗೆ ವೇಗವಾಗಿ ಬಂದ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಕಾರಿನಲ್ಲಿದ್ದ ಯುವಕ ಯುವತಿಗೆ ಗಂಭೀರ ಗಾಯ ಆಗಿದೆ. ಬೆಂಗಳೂರಿನ RMV ಎಕ್ಸ್ಟೆನ್ಷನ್ ಬಳಿ ಆಗಿರುವಂತಹ ಘಟನೆ ಇದು. ನಿಂತಿದ್ದ ಎರ್ಟಿಗಾ ಕಾರಿಗೆ ಡಿಕ್ಕಿ ಹೊಡೆದ ಸಿಯಾಜ್ ಕಾರು. ಸ್ಥಳೀಯರಿಂದ ಯುವಕ ಯುವತಿಯರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಂಜಯ್ ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಮೊದಲಿಗೆ ಪಾದಾಚಾರಿ ವೃದ್ಧನಿಗೆ ಕಾರು ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಪಾದಾಚಾರಿ ವೃದ್ಧ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 64 ವರ್ಷದ ಚಂದ್ರಶೇಖರ್ ರೆಡ್ಡಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಳಿಕ RMV ಎಕ್ಸ್ಟೆನ್ಷನ್ ಬಳಿ ಸರಣಿ ಅಪಘಾತ ಆಗಿರೋದು. ಕಾರು ಗುದ್ದಿದ ರಭಸಕ್ಕೆ ಹಾರಿ ಬಿದ್ದು ವೃದ್ಧ ಸಾವನ್ನಪ್ಪಿದ್ದಾರೆ. ಪಾಪ ನೋಡಿ ರಾತ್ರಿ ವಾಕ್ ಮಾಡಕ್ಕೆ ಹೋಗಿದ್ರು ಅಂತ ಕಾಣಿಸುತ್ತೆ ಆ ವೃದ್ಧ. ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಜೊತೆಗೆ ಒಂದು ಕಾರ್ನಲ್ಲಿ ನಿಲ್ಲಿಸ್ಕೊಂಡು ಆ ಕಾರ್ನಲ್ಲಿ ಯುವಕ ಯುವತಿ ಕೂತಿರ್ತಾರೆ. ಅದೇ ಕಾರಿಗೆ ಹೋಗಿ ಈ ಕಾರು ಡಿಕ್ಕಿ ಹೊಡೆದಿದೆ. ಬಟ್ ಈ ವೇಗವಾಗಿ ಬರುವಂಥದ್ದು ಏನಿತ್ತು? ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ನಾ ಅಥವಾ ಬ್ರೇಕ್ ಫೇಲ್ ಏನಾದರೂ ಆಗಿತ್ತಾ ಅಥವಾ ಏನು ಕಾರಣ? ಇದು ಈಗ ಬೇಕಾಗಿರುವಂಥ ವಿಚಾರ. ಹಿಟ್ ಆ್ಯಂಡ್ ರನ್ ಅಂದರೆ ಡಿಕ್ಕಿ ಹೊಡೆದು ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಅರ್ಥ. ಹಿಟ್ ಆ್ಯಂಡ್ ರನ್ ಅಂತ ಅಂದರೆ ಯುವಕ ಯುವತಿಗೂ ಕೂಡ ಗಾಯ ಆಗಿದೆ. ಒಬ್ಬ ವೃದ್ಧ ಬಲಿಯಾಗಿದ್ದಾರೆ. ಪಾಪ ನಿಂತಿದ್ದಂಥ ಕಾರಿಗೆ ವೇಗವಾಗಿ ಬಂದಂಥ ಮತ್ತೊಂದು ಕಾರು ಡಿಕ್ಕಿ ಹೊಡೆಯುತ್ತೆ ಅಂತ ಅಂದರೆ ಆ ಕಾರನ್ನು ಓಡಿಸ್ತಾ ಇದ್ದಂಥವನು ಯಾರು? ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ದ ಅಥವಾ ಬ್ರೇಕ್ ಫೇಲ್ ಏನಾದರೂ ಆಗಿತ್ತಾ? ಗೊತ್ತಿಲ್ಲ ಏನಾಗಿತ್ತೋ ಏನೋ ಅಂತ ಹೇಳಿ ಇದುವರೆಗೂ ಮಾಹಿತಿ ಬಂದಿಲ್ಲ. ಬಟ್ ಇಷ್ಟು ಒಬ್ಬ ವೃದ್ಧನಿಗೆ ಡಿಕ್ಕಿ ಹೊಡೆದು ಅದಾದ ನಂತರ ನಿಂತಿದ್ದಂಥ ಕಾರಿಗೆ ಡಿಕ್ಕಿ ಹೊಡಿತಾನೆ ಅಂತ ಅಂದರೆ ಮೇ ಬಿ ಆತ ಡ್ರಿಂಕ್ಸ್ ಮಾಡಿರಬಹುದು ಅನ್ನೋದು ಭಾಳ ಸ್ಪಷ್ಟ. ಕಾರಿನಲ್ಲಿದ್ದಂಥ ಯುವಕ ಯುವತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತೆ. ನಿಂತಿದ್ದ ಎರ್ಟಿಗಾ ಕಾರಿಗೆ ಸಿಯಾಜ್ ಕಾರು ಡಿಕ್ಕಿ ಹೊಡೆದಿರೋದಿಲ್ಲಿ. ನೋಡಿ, ಅಲ್ಲಿ ಕಾರ್ ನಜ್ಜು ಗುಜ್ಜಾಗಿ ಹೋಗಿದೆ ಸಂಪೂರ್ಣವಾಗಿ. ಕಾರಿನ ಮುಂಭಾಗ ನೋಡಿ ಅಲ್ಲಿ. ಈಗ ಸ್ಥಳೀಯರು ಆ ಯುವಕ ಯುವತಿಯನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸಂಜಯ್ ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊದಲಿಗೆ ಪಾದಾಚಾರಿ ವೃದ್ಧನಿಗೆ ಕಾರು ಡಿಕ್ಕಿ ಹೊಡೆದಿದೆ. ಮೊದಲು ಆಗಿರೋದಿದು. 64 ವರ್ಷದ ಪಾದಾಚಾರಿ ಸ್ಥಳದಲ್ಲೇ ಸಾವನ್ನಪ್ತಾರೆ, ಚಂದ್ರಶೇಖರ್ ರೆಡ್ಡಿ ಅನ್ನೋರು. ಅದಾದ ನಂತರವೂ ಕೂಡ ಆತ ಕಾರ್ ನಿಲ್ಲಿಸಿಲ್ಲ. ಹಾಗೆ ವೇಗವಾಗಿ ಬಂದಿದ್ದಾನೆ ಕಾರ್ ತಗೊಂಡು. ಅಲ್ಲಿ ನಿಂತ್ಕೊಂಡಿದ್ದಂಥ ಕಾರಿಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ ಬಂದು ಹಿಂಬದಿಯಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಯಾವಾಗ ಆಗಿರುವಂಥ ಘಟನೆ ಇದು? ಹೇಗಾಯಿತು? ಜೊತೆಗೆ ಆ ಕಾರಿನಲ್ಲಿದ್ದವ್ರು ಯಾರು? ಆ ವೇಗವಾಗಿ ಕಾರನ್ನು ಓಡಿಸ್ಕೊಂಡ್ ಬಂದಿದ್ದಾನಲ್ಲ, ಆತ ಏನಾದರೂ ಕುಡ್ದಿದ್ನಾ? ಆತ ಯಾರು, ಏನು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಈ ಒಂದು ಘಟನೆ ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಂಗಳೂರು RMV ಎಕ್ಸ್ಟೆನ್ಷನ್ ಬಳಿ ನಡೆದಿದೆ. ಈ ಒಂದು ಘಟನೆ ಸಂಜೆ 7:30 ಸಮಯದಲ್ಲಿ ನಡೆದಿದೆ. ಆದ್ರೆ ಈ ಒಂದು ಘಟನೆಯಲ್ಲಿ ಏನು ಬೇಸಿಕ್ ಆಗಿ ಗಮನಿಸುವ ಅಂಶವೇನಪ್ಪಾ ಅಂತ ಅಂದ್ರೆ ಯುವಕ ಯುವತಿಯರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಏನು ಈ ಒಂದು ಹಿಟ್ ಅಂಡ್ ರನ್ ಕೇಸ್ ಬೆಂಗಳೂರಿನಲ್ಲಿ ತುಂಬಾ ದಿನಗಳಾಗಿತ್ತು ಕೇಳ್ಪಟ್ಟು. ಅದರಲ್ಲೂ ಒಂದು ವ್ಯಕ್ತಿಯ ಏನು ಪ್ರಾಣವನ್ನ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಹಿಟ್ ಅಂಡ್ ರನ್ ಕೇಸ್ಗಳು ಆಗಿರ್ಲಿಲ್ಲ. ಬಟ್ ಆದ್ರೆ ಇವತ್ತಿನ ದಿವಸ ಏನಾಗಿದೆ, 7:30 ಸಮಯದಲ್ಲಿ ಒಂದು ಸಿಯಾಸ್ ಕಾರು ಆ ಒಂದು ರಸ್ತೆಯಲ್ಲಿ ಹೋಗ್ತಾ ಇದೆ. ನಂತರದಲ್ಲಿ ಅದು ಹೋಗಿ ನೇರವಾಗಿ ಒಂದು ನಿಂತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದಿದೆ. ನಂತರದಲ್ಲಿ ಏನು ಪಕ್ಕದಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ ಏನಿದ್ರು, ಅವರ ಹೆಸರು ಏನು ರೆಡ್ಡಿ ಅಂತ ಬರುತ್ತೆ, ಆ ಒಬ್ಬರಿಗೆ ಡಿಕ್ಕಿ ಹೊಡೆದು ನಂತರದಲ್ಲಿ ಆ ವ್ಯಕ್ತಿ ಹಾರಿ ಹೋಗಿ ಸ್ಥಳದಲ್ಲೇ ಮೃತವನ್ನ ಪಟ್ಟಿದ್ರು. ನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದ್ರು ಕೂಡ ಅವರನ್ನು ರಕ್ಷಿಸೋಕೆ ಸಾಧ್ಯವಾಗಿಲ್ಲ. ಆ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಕಾರು ನಂತರದಲ್ಲಿ ಮತ್ತೆ ಮುಂದುವರೆದು ಹೋಗಿ 2-3 ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ. ನಂತರದಲ್ಲಿ ಕಾರಲ್ಲಿದ್ದ ಯುವಕ ಯುವತಿಯರು ಸಹ ಏನು ಅಸ್ವಸ್ಥರಾಗಿದ್ರು. ನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೀಗಾಗಿ ಈ ಒಂದು ಯುವಕ ಯುವತಿಯರು ಏನಾದ್ರೂ ಮಾದಕ ದ್ರವ್ಯವನ್ನ ಸೇವನೆ ಮಾಡಿದ್ರ ಅನ್ನೋದು ಕೂಡ ಅನುಮಾನಕ್ಕೆ ವ್ಯಕ್ತವಾಗ್ತಾ ಇದೆ. ಒಟ್ಟಿನಲ್ಲಿ ಪೊಲೀಸ್ನವರು ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದೇ ರೀತಿ ಸಂಜಯ್ ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಏನು ಈ ಒಂದು ಚಿಕಿತ್ಸೆ ಕೊಟ್ಟ ನಂತರದಲ್ಲಿ ಏನು ಇಬ್ಬರು ಆರೋಪಿಗಳಿದ್ದಾರೆ ಅವರನ್ನ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿ ಯಾವ ರೀತಿಯಾಗಿ ಇದೆಲ್ಲ ಒಂದು ಕೃತ್ಯ ಆಯ್ತು, ಏನಾದ್ರೂ ಅವರು ಮಾದಕ ದ್ರವ್ಯವನ್ನ ಸೇವನೆ ಮಾಡಿದ್ರ ಎಲ್ಲವನ್ನೂ ಸಹ ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ ರಾಮ್.
ಓಕೆ ಓಕೆ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಾಣ ಇಲ್ಲ ಅನ್ಸುತ್ತೆ ಸ್ಪಾಟ್ ಅಲ್ಲಿ ರೋಡಲ್ಲಿ ಬಿದ್ದವರಲ್ಲ, ಟೂ ವೀಲರ್